ಸದಾಶಿವನಗರದ ಎಸ್.ಎಂ. ಕೃಷ್ಣ ಅವರ ನಿವಾಸದಿಂದ ಅವರ ಪಾರ್ಥಿವ ಶರೀರವನ್ನು ಅಂತಿಮ ಯಾತ್ರೆಗೆ ತೆರೆದ ವಾಹನದಲ್ಲಿ ಇಡೋದಕ್ಕೆ ಅಲ್ಲಿ ತಗೊಂಡು ಹೋಗಲಾಗ್ತಾ ಇದೆ, ಕೊಂಡೊಯ್ಯಲಾಗ್ತಾ ಇದೆ. ಮಾರ್ಗ ಮಧ್ಯದಲ್ಲಿ ಜನರಿಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ತೆರೆದ ವಾಹನಕ್ಕೆ ಹೂವಿನಿಂದ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರ ಪುತ್ರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ರಾಜಕೀಯ ವಲಯದಲ್ಲಿ ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ದೊಡ್ಡ ಮಟ್ಟದಲ್ಲಿ ನಷ್ಟ, ತುಂಬೋಕ್ಕಾಗದ ನಷ್ಟ ಹೌದು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ಅದನ್ನು ಪದಗಳಲ್ಲಿ ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ದುಃಖದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಡಿ.ಕೆ. ಶಿವಕುಮಾರ್ ರಾಜಕೀಯವಾಗಿ ಇಷ್ಟೆಲ್ಲ ಬೆಳೆಯೋದಕ್ಕೆ ಎಸ್.ಎಂ. ಕೃಷ್ಣ ಅವರು ಪ್ರಮುಖ ಕಾರಣ ಅಂದರೂ ಕೂಡ ತಪ್ಪಾಗೋದಿಲ್ಲ. ತಂದೆ ಸಮಾನ ಅಂತ ನೆನ್ನೆ ಅವರು ಮಾತಾಡ್ತಾ ಹೇಳ್ತಾ ಇದ್ರು. ಬಹಳಷ್ಟು ದುಃಖ ತಪ್ತರಾಗಿದ್ರು. ಇಷ್ಟು ದಿನಗಳ ಕಾಲ ಸದಾಶಿವನಗರ ನಿವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಅಥವಾ ವೈಯಕ್ತಿಕ ಜೀವನದ ಬಗ್ಗೆ ಕಷ್ಟ ಕಾಲದಲ್ಲಿದ್ದಾಗ ಅಥವಾ ಏನಾದರೂ ಖುಷಿಯಾದಾಗ ಅದನ್ನು ಹಂಚ್ಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ರು ಎಸ್.ಎಂ. ಕೃಷ್ಣ ಅವ್ರ ಬಳಿಯಲ್ಲಿ. ಆದರೆ ಈಗ ಅಂತಿಮ ವಿದಾಯವನ್ನು ಹೇಳುವಂಥ ಸಮಯ ತಮ್ಮ ನೆಚ್ಚಿನ ರಾಜಕೀಯ ಗುರುವಿಗೆ. ಈಗ ಅವರ ಮುಂದಾಳತ್ವದಲ್ಲೇ, ಅವರ ನೇತೃತ್ವದಲ್ಲೇ ಎಲ್ಲ ತಯಾರಿಗಳು ನೆನ್ನೆಯಿಂದ ಆಗ್ತಾ ಇತ್ತು, ಗಮನಿಸ್ತಾ ಇದ್ವಿ ನಾವು. ಆ ದುಃಖದಲ್ಲೂ ಮುಂದೆ ಆಗಬೇಕಾದಂಥ ಕೆಲಸಗಳನ್ನು ಡಿ.ಕೆ. ಶಿವಕುಮಾರ್ ಅವರು ಮುಂದೆ ನಿಂತು ಮಾಡಿಕೊಡ್ತಾ ಇದ್ದಾರೆ ಕುಟುಂಬಸ್ಥರ ಸಾಥ್ನೊಂದಿಗೆ. ಇದೀಗ ಹುಟ್ಟೂರಿನತ್ತ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಅಂತಿಮ ಯಾತ್ರೆಯ ಈ ತೆರೆದ ವಾಹನದಲ್ಲಿ ಕೊಂಡೊಯ್ಯಲಾಗುತ್ತೆ. ವಿದೇಶದಲ್ಲಿ ಓದಿ ನಮ್ಮ ನೆಲದ ಬಗ್ಗೆ ಅವ್ರಿಗಿದ್ದಂಥ ಅಭಿಮಾನ ಅಪಾರ. ಯಾವತ್ತೂ ತಾಯ್ನಾಡನ್ನು ಕೃಷ್ಣ ಅವರು ಮರೀಲಿಲ್ಲ. ಅಮೆರಿಕಾಗೆ ಓದಕ್ಕೆ ಹೋದ್ರು, ಅಲ್ಲೇ ಸೆಟಲ್ ಆಗಬೇಕು, ಕೆಲಸವನ್ನು ಹುಡುಕಬೇಕು ಅಂತ ಅಂದ್ಕೊಂಡಿದ್ರು. ಕೆನಡಿಯಿಂದ ರಾಜಕೀಯ ಪ್ರಭಾವಕ್ಕೊಳಗಾಗಿದ್ರು, ಇಲ್ಲಿ ಬಂದು ರಾಜಕಾರಣ ಮಾಡಿದ್ರು. ಸುದೀರ್ಘವಾದಂಥ ರಾಜಕಾರಣ ಅದು, 6 ದಶಕಗಳ ರಾಜಕಾರಣ. ಬೆಂಗಳೂರನ್ನು ಸಿಂಗಪೂರ್ ಮಾಡಬೇಕು ಅಂಥೇಳಿ ಬಹಳಷ್ಟು ಕನಸನ್ನು ಎಸ್.ಎಂ. ಕೃಷ್ಣ ಇಟ್ಕೊಂಡಿದ್ರು. ಮತ್ತೊಮ್ಮೆ ತನಗೆ ಅಧಿಕಾರ ಸಿಕ್ಕಿದ್ದಿದ್ರೆ ಇನ್ನೊಂದಿಷ್ಟು ಯೋಜನೆಗಳನ್ನು ನಾನು ಮಾಡಬೇಕು ಅಂತ ಯಾವಾಗಲೂ ಹೇಳ್ಕೊಳ್ತಾ ಇದ್ರು. ಜೊತೆಗೆ ತನ್ನಷ್ಟು ಕಷ್ಟವನ್ನು ಅನುಭವಿಸಿದಂಥ ಮುಖ್ಯಮಂತ್ರಿ ಮತ್ತೊಬ್ಬ ಇಲ್ಲ ಅಂತ ಪದೇ ಪದೇ ಎಸ್.ಎಂ. ಕೃಷ್ಣ ಅವರು ಹೇಳ್ಕೊಳ್ತಾ ಇದ್ರು. ಅವರ ಅಧಿಕಾರಾವಧಿಯಲ್ಲಿ ಎಷ್ಟು ಜನಪ್ರಿಯ ಯೋಜನೆಗಳನ್ನು, ಜೊತೆಗೆ ಬೆಂಗಳೂರನ್ನು ಅಭಿವೃದ್ಧಿ ಪಡಿಸಿದ್ರು, ಒಂದಿಷ್ಟು ಸವಾಲುಗಳು ಕೂಡ ಎಸ್.ಎಂ. ಕೃಷ್ಣ ಅವರು ಎದುರಿಸಿದರು. ಎಷ್ಟೋ ಜನರಿಗೆ ರಾಜಕೀಯವಾಗಿ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಂಥ ಎಸ್.ಎಂ. ಕೃಷ್ಣ ಅವರು ಚಿರನಿದ್ರೆಗೆ ಜಾರಿ ಇದೀಗ ಕುಟುಂಬಸ್ಥರಿಂದ ಅಂತಿಮ ವಿಧಿವಿಧಾನ ನೆರವೇರಿಸೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮಂಡ್ಯದ ಸೋಮನಹಳ್ಳಿವರೆಗೆ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಅಂತಿಮ ದರ್ಶನಕ್ಕೆ ಅಲ್ಲಲ್ಲಿ ಜನರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇನ್ನು ಬೆಂಗಳೂರಿನ ಅಭಿವೃದ್ಧಿ ಪಡಿಸಿದಂಥ ಧೀಮಂತ ನಾಯಕ ಎಸ್.ಎಂ. ಕೃಷ್ಣ ಅವರು, ಇದೇ ಬೆಂಗಳೂರಿಂದ ಜನರು ಕೂಡ ಎಸ್.ಎಂ. ಕೃಷ್ಣ ಅವರಿಗೆ ವಿದಾಯ ಹೇಳುವಂಥ ಸಮಯ ಬಂದಿದೆ. ಇನ್ನು ಎಸ್.ಎಂ. ಕೃಷ್ಣ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಬೇಕು, ಅಂತಿಮ ದರ್ಶನವನ್ನು ಮಾಡಬೇಕು ಅಂತಂದರೆ ಸಾರ್ವಜನಿಕರ ಗಮನಕ್ಕಿದು. ಇದೀಗ ಸದಾಶಿವನಗರದ ಎಸ್.ಎಂ. ಕೃಷ್ಣ ನಿವಾಸದಿಂದ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ಅಲ್ಲಿಂದ ಮೇಕ್ರಿ ಸರ್ಕಲ್, ಚಾಲುಕ್ಯ ಸರ್ಕಲ್, ಮಹಾರಾಣಿ ಕಾಲೇಜ್ ಜಂಕ್ಷನ್, KR ಸರ್ಕಲ್, ಕಾರ್ಪೊರೇಷನ್ ಸರ್ಕಲ್, ಮಾರ್ಕೆಟ್, ಫ್ಲೈಓವರ್, ಸ್ಯಾಟಲೈಟ್ ಬಸ್ ನಿಲ್ದಾಣ, ನಾಯಂಡಹಳ್ಳಿ ಜಂಕ್ಷನ್, ಕೆಂಗೇರಿ ಬಸ್ ನಿಲ್ದಾಣದಲ್ಲಿ ಒಂದು 5 ರಿಂದ 10 ನಿಮಿಷ ಅವಕಾಶ. ಬಿಡದಿ, ಅಲ್ಲೂ ಅಷ್ಟೇ ಬಸ್ ನಿಲ್ದಾಣದಲ್ಲಿ 5 ರಿಂದ 10 ನಿಮಿಷ ಅವಕಾಶ. ರಾಮನಗರದಲ್ಲೂ ಅಷ್ಟೇ 5 ರಿಂದ 10 ನಿಮಿಷ ಅವಕಾಶ ಅಲ್ಲಿನ ಬಸ್ ಸ್ಟ್ಯಾಂಡಲ್ಲಿ. ಚನ್ನಪಟ್ಟಣ ಅಲ್ಲಿನ ಗಾಂಧಿ ಸರ್ಕಲಲ್ಲಿ 5 ರಿಂದ 10 ನಿಮಿಷ ನೋಡೋದಕ್ಕೆ ಅವಕಾಶ. ಅಲ್ಲಿಂದ ಸೀದಾ ಮದ್ದೂರು,
ತದನಂತರ ಸೋಮನಹಳ್ಳಿ. ಕೃಷ್ಣ ಅವರ ಅಂತಿಮ ಯಾತ್ರೆಯ ರೂಟ್ ಮ್ಯಾಪ್ ಇದು. ಯಾರಾದರೂ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಇಚ್ಛಿಸುವವರು ಇಲ್ಲಿ ಹೋಗಿ ಅಂತಿಮ ನಮನವನ್ನು ಸಲ್ಲಿಸಿ ಬರ್ಬೋದು. ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಗೆ ಕ್ಷಣಗಣನೆ ಶುರುವಾಗಿದೆ. ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಕೊಂಡೊಯ್ತಾ ಇರೋದ್ರಿಂದ ಅಂತಿಮ ಯಾತ್ರೆಯಲ್ಲಿ ಜನರಿಗೂ ಅವಕಾಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಈಗ ವಾಹನಕ್ಕೆ ಸಿಂಗಾರ ಮಾಡಿ ತೆರೆದ ವಾಹನದಲ್ಲಿ ಮೃತದೇಹವನ್ನು ಕೊಂಡೊಯ್ಯಲಾಗ್ತಾ ಇದೆ. ಮತ್ತು ಆ ವಾಹನದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. 8 ಗಂಟೆಗೆ ಅಂತ ಒಂದು ಪ್ಲ್ಯಾನ್ ಇತ್ತು. ಅದೇ ಪೂಜೆ ಪುನಸ್ಕಾರ ಎಲ್ಲ ಆಗೋದು, ವಿದಾಯ ಹೇಳೋದು ಸ್ವಲ್ಪ ತಡವಾಗಿದ್ದರಿಂದ ಇದೀಗ ಸದಾಶಿವನಗರದಿಂದ ಮೃತದೇಹವನ್ನು ಅಂದರೆ ಪಾರ್ಥಿವ ಶರೀರವನ್ನು ಅಂತಿಮ ಯಾತ್ರೆಯಲ್ಲಿ ಕೊಂಡೊಯ್ಯಲಾಗ್ತಾ ಇದೆ. ಹೂಗಳಿಂದ ಸಿಂಗಾರ ಮಾಡಲಾಗಿದೆ ಆ ವಾಹನಕ್ಕೆ. ತೆರೆದ ವಾಹನ ಆಗಿರೋದ್ರಿಂದ ಈ ಅಂತಿಮ ಯಾತ್ರೆ ಸಾಗುವಂಥ ಮಾರ್ಗದ ಸೈಡಲ್ಲಿ ನಿಂತ್ಕೊಂಡ್ರೂ ಕೂಡ ಅವಕಾಶ ಆಗುತ್ತೆ ನೋಡೋದಕ್ಕೆ. ಇದೀಗ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಇದೀಗ ಆರಂಭವಾಗಿದೆ. ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಕನಸು ಕಂಡು ಅದನ್ನು ಸಾಕಾರಗೊಳಿಸಿದಂಥ ನಾಯಕರ ಪೈಕಿ ಎಸ್.ಎಂ. ಕೃಷ್ಣ ಮೊದಲಿಗರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಬೆಂಗಳೂರು ಅಭಿವೃದ್ಧಿ ಆದರೆ ರಾಜ್ಯದ ಇತರೆ ಜಿಲ್ಲೆಗಳೂ ಅಭಿವೃದ್ಧಿ ಆಗುತ್ತೆ ಅಂಥೇಳಿ ಒಂದು ಕಲ್ಪನೆಯನ್ನು ಇಟ್ಕೊಂಡವರು ಎಸ್.ಎಂ. ಕೃಷ್ಣ ಅವರು. ಬೆಂಗಳೂರಲ್ಲಿ ಇವತ್ತು ನಮ್ಮ ರಾಜ್ಯದವರೂ ಸೇರಿದಂತೆ ಇತರೆ ರಾಜ್ಯದವರು ಬಂದು ಉದ್ಯೋಗವನ್ನು ಮಾಡೋದಕ್ಕೆ ಒಂದು ನೆಲೆಯಂತ ಕಲ್ಪಿಸಿಕೊಟ್ಟಿದ್ದೆ. ಅಂದರೆ ವಿವಿಧ ಕಂಪನಿಗಳನ್ನು ಇಲ್ಲಿ ತಂದು ಆ ರೀತಿಯಾಗಿ ಒಂದು ಜೀವನವನ್ನು ಕಟ್ಕೊಡುವಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾತ್ರ ಬಹಳಾನೇ ದೊಡ್ಡದಿದೆ. ಎಷ್ಟೋ ಜನ ಹೊರ ರಾಜ್ಯದಿಂದ ಬಂದವರು, ಕೆಲಸದ ನಿಮಿತ್ತ ಬಂದವರು, ಕೆಲಸ ಅರಸಿ ಬಂದವರು ಇಲ್ಲೇ ಉಳ್ಕೊಳ್ಳೋದಕ್ಕೂ ಒಂದಿಷ್ಟು ಕಾರಣಕರ್ತರು ಅಂತಂದರೆ ಎಸ್.ಎಂ. ಕೃಷ್ಣ ಅಂದರೆ ತಪ್ಪಾಗೋದಿಲ್ಲ. ಅಂತಹ ಬೆಂಗಳೂರಿನ ಅಭಿವೃದ್ಧಿಗೆ ಶ್ರಮಿಸಿದಂಥ ದೂರದೃಷ್ಟಿಯನ್ನು ಇಟ್ಕೊಂಡಂಥ ನಾಯಕನಿಗೆ ಬೆಂಗಳೂರಿನಿಂದ ಇದೀಗ ಅಂತಿಮ ವಿದಾಯವನ್ನು ಹೇಳುವಂಥ ಸಮಯ. ಸದಾಶಿವನಗರ ಮಾರ್ಗದಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಸಾಗಿ ಬರ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅವರ ನಿವಾಸದಲ್ಲಿ ಕುಟುಂಬಸ್ಥರು ಅಂತಿಮ ವಿದಾಯವನ್ನು ಹೇಳಿದ್ದಾಯಿತು. ಇದೀಗ ಹುಟ್ಟೂರಿನತ್ತ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ಮಾರ್ಗ ಮಧ್ಯದಲ್ಲಿ ಜನರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಎಸ್.ಎಂ. ಕೃಷ್ಣ ಅವ್ರು ಹೇಳ್ತಾರೆ, ಒಂಥರ ಸಫಿಸ್ಟಿಕೇಟೆಡ್ ರಾಜಕಾರಣಿ ಥರ ನೀವು ಕಾಣ್ತೀರಾ, ಜೆಂಟಲ್ಮೆನ್ ಥರ ಕಾಣ್ತೀರಾ, ವರ್ಣರಂಜಿತ ರಾಜಕಾರಣಿ ಅಂತ ಹೇಳಿದ್ರು ನಿಮ್ಮನ್ನು ತಪ್ಪಾಗೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅವ್ರ ಬಟ್ಟೆಗಳನ್ನು ಅವರೇ ಡಿಸೈನ್ ಮಾಡ್ಕೊಳ್ತಾ ಇದ್ರಂತೆ ಎಸ್.ಎಂ. ಕೃಷ್ಣ ಅವರು. ಸೊ ಇಂತಹ ವರ್ಣರಂಜಿತ ವ್ಯಕ್ತಿತ್ವದ ಒಬ್ಬ ರಾಜಕಾರಣಿ ಬಹಳ ಅಪರೂಪ ಸಿಗೋದು. ಅಂದರೆ ಇಷ್ಟೆಲ್ಲ ಆದರೂ ಕೂಡ ನಿಮ್ಮನ್ನು ಮಣ್ಣಿನ ಮಗ ಅಂತ ಕಲ್ಪಿಸಿಕೊಳ್ಳುವಲ್ಲಿ ಅಥವಾ ಕರೆಯುವಲ್ಲಿ ಜನ ಯಾಕೆ ಹಿಂದೇಟು ಹಾಕ್ತಾರೆ ಅಂತ ಕೇಳಿದಾಗ ಎಸ್.ಎಂ. ಕೃಷ್ಣ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಆ ಮಣ್ಣಿನ ಮಗ ಅಂತ ಟೈಟಲ್ಗಳ ಬಗ್ಗೆ ನನಗೆ ವಿಶೇಷವಾದಂಥ ಆಸಕ್ತಿಗಳೇನಿಲ್ಲ. ಮಣ್ಣಿನ ಮಗ ಅಂತ ಯಾಕೆ ಕರೀತಾರೆ? ಎಲ್ಲರೂ ಬರೋದು ಅಲ್ಲಿಂದನೇ, ಹೋಗೋದು ಕೊನೆಗೆ ಅಲ್ಲಿಗೆ ಅಲ್ವಾ? ಬೆಂಗಳೂರಿಗೆ
ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ತಂದುಕೊಟ್ಟು ಜನಪರವಾಗಿರ್ತಕ್ಕಂಥ ಆಡಳಿತವನ್ನು ನೀಡಿ ಮುಖ್ಯಮಂತ್ರಿಗಳಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ ಮತ್ತು ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಎಸ್.ಎಂ. ಕೃಷ್ಣಾಜಿಯವರು ದೇಹವನ್ನು ಬಿಟ್ಟಿರ್ತಕ್ಕಂಥ ಈ ಗಳಿಗೆ ನಾಡಿಗೆ ಬಹು ಸಂಕಟದ ಮತ್ತು ಸಂತಾಪದ ಸಮಯ. ಇಂತಹ ಒಂದು ಹೊತ್ತಿನಲ್ಲಿ ಎಸ್.ಎಂ. ಕೃಷ್ಣಾಜಿಯವರು ಮಾಡಿರ್ತಕ್ಕಂಥ ಸೇವೆಯನ್ನು ಆಧುನಿಕ ಯುವ ರಾಜಕಾರಣಿಗಳು ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು. ಅಂತಹ ಒಂದು ಘನವೆತ್ತ ಎಸ್.ಎಂ. ಕೃಷ್ಣಾಜಿಯವರ ಆದರ್ಶಗಳನ್ನು ರೂಢಿಸಿಕೊಂಡು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಎಸ್.ಎಂ. ಕೃಷ್ಣಾಜಿಯವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇವೆ. ಶ್ರೀಮಠದ ಸದ್ಭಕ್ತರಾಗಿದ್ದಂಥವರು ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರು ಕೈಗೊಳ್ತಾ ಇದ್ದಂಥ ಜನಪರವಾದ ಎಲ್ಲ ಕಾರ್ಯಗಳಿಗೂ ಕೂಡ ಬೆಂಬಲವಾಗಿ ನಿಂತಂತಹವರು. ವೃಕ್ಷಾರೋಹಣ ಕಾರ್ಯಕ್ರಮ, 5 ಕೋಟಿ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬೇರೆ ಇನ್ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಿಂತು ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜ್ ಆಗ್ತಾ ಇರ್ತಕ್ಕಂಥ ದಿನಮಾನದಲ್ಲಿ ಗಿಡಗಳ ನೆಡ್ತಕ್ಕಂಥ ಅವಶ್ಯಕತೆ ಎಷ್ಟಿದೆ ಅಂತ ತಿಳಿದು ಅದ್ರ ಜೊತೆಯಲ್ಲಿ ನಿಂತಂಥವರು. ಇಂತಹ ನೂರಾರು ಯೋಜನೆಗಳಲ್ಲಿ ಭಾಗಿಗಳಾಗಿ ಇಂದು ನಮ್ಮ ಕರ್ನಾಟಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ಎತ್ತಿ ನಿಲ್ಲುವಂಥ ಕಾರ್ಯಕ್ಕೆ ಅವರು ಕಾರಣೀಭೂತರಾಗಿದ್ದಂಥವರು. ಇವತ್ತಿನ ನಮ್ಮ ಭಾರತದ ಆರ್ಥಿಕತೆ ಇಷ್ಟೊಂದು ವೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದಕ್ಕೆ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಇಸ್ ಎಕ್ಸಾಂಪ್ಲರಿ. ಅದಕ್ಕೆ ಮೂಲ ಒಂದು ಅಡಿಪಾಯವನ್ನು IT ಮತ್ತು BT ಮತ್ತು ಬೇರೆ ಬೇರೆ ಕಾರ್ಯಗಳ ಮುಖಾಂತರ ಹಾಕಿಕೊಟ್ಟಂಥ ಎಸ್.ಎಂ. ಕೃಷ್ಣಾಜಿಯವರು, ಅವರ ಆತ್ಮಕ್ಕೆ ಮತ್ತೊಮ್ಮೆ ನಾವು ಚಿರಶಾಂತಿಯನ್ನು ದೇಶ. ಇದು ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮಾತುಗಳು ಎಸ್.ಎಂ. ಕೃಷ್ಣ ಅವರ ಕುರಿತಂತೆ. ಮೇಕ್ರಿ ಸರ್ಕಲ್ ಬಳಿಯಲ್ಲಿ ಅಂತಿಮ ಯಾತ್ರೆ ಸಾಗಿ ಬರ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಪಾರ್ಥಿವ ಶರೀರದ ಜೊತೆಯಲ್ಲಿ DK ಶಿವಕುಮಾರ್ ಅವರು ಕೂಡ ಇದ್ದಾರೆ. ತಮ್ಮ ರಾಜಕೀಯ ಗುರುವಿಗೆ ಈಗ ಸಂಬಂಧಿ ಅಂತಿಮ ವಿದಾಯವನ್ನು ಹೇಳ್ತಾ ಇದ್ದಾರೆ. ಬಹಳ ದುಃಖ ತಪ್ತರಾಗಿದ್ದಾರೆ ನಿನ್ನೆಯಿಂದ ಕೂಡ DK ಶಿವಕುಮಾರ್ ಅವರು. ಕೃಷ್ಣ ಯುಗಾಂತ್ಯವಾಗಿದೆ. ಬೆಂಗಳೂರನ್ನು ಅಭಿವೃದ್ಧಿಪಡಿಸಿದಂಥ ಮಹಾನಾಯಕನಿಗೆ ಅಂತಿಮ ವಿದಾಯವನ್ನು ಇದೀಗ ಪೊಲೀಸ್ ಸಿಬ್ಬಂದಿಯೂ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂಥ ಸಾರ್ವಜನಿಕರು ಕೂಡ ಈ ಅಂತಿಮ ಯಾತ್ರೆಯಲ್ಲಿ ಆ ಪಾರ್ಥಿವ ಶರೀರ ನೋಡಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಮೇಕ್ರಿ ಸರ್ಕಲ್ ಬಳಿಯಲ್ಲಿ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇದೆ. ಹುಟ್ಟೂರಿನತ್ತ ಎಸ್.ಎಂ. ಕೃಷ್ಣ ಅವರ ಅಂತಿಮ ಪಯಣದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಶಿಕ್ಷಣದ ಬಗ್ಗೆ ಎಸ್.ಎಂ. ಕೃಷ್ಣ ಅವರಿಗೆ ವಿಶೇಷವಾದಂಥ ಆಸಕ್ತಿ ಇತ್ತು. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಯಾಕಂದರೆ ವೆಲ್ ಎಜುಕೇಟೆಡ್ CMಗಳ ಪೈಕಿ ಎಸ್.ಎಂ. ಕೃಷ್ಣ ಅವರು ಮೊದಲ ಸಾಲಿನಲ್ಲಿ ನಿಲ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಸೊ ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅಂಥೇಳಿ ಎಸ್.ಎಂ. ಕೃಷ್ಣ ಅವರಿಗೆ ಬಹಳ ಆಸೆ ಇತ್ತು. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಕಡೆಗೆ ಬಡ ಮಕ್ಕಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ, ಯಾಕಂದರೆ ಈ ಬಡತನ ಅಥವಾ ಒಂದು ಹೊತ್ತಿನ ಊಟ ಸಿಗದೆ ಎಷ್ಟೋ ಜನ ಮಕ್ಕಳು ಶಾಲೆಗೆ ಬರ್ತಾ ಇರಲಿಲ್ಲ. ಸೊ ಊಟ ಇಲ್ಲದೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅಂಥೇಳಿ ಒಂದು ಜನಪ್ರಿಯ ಯೋಜನೆಯನ್ನು ಎಸ್.ಎಂ. ಕೃಷ್ಣ ಅವರು ಪರಿಚಯಿಸ್ತಾರೆ. ಅದು ಬಿಸಿಯೂಟ ಯೋಜನೆ ಶಾಲಾ ಮಕ್ಕಳಿಗೆ. ಅದು ಈಗಲೂ ಕೂಡ ಮುಂದುವರೆದಿದೆ. ಅದರಿಂದಾಗಿ ಎಷ್ಟೋ ಬಡ ಕುಟುಂಬಗಳಿಗೆ, ಬಡ ಮಕ್ಕಳಿಗೆ ಶಾಲೆಗೆ ಬರೋದಕ್ಕೆ ಅದು ಉತ್ತೇಜನವನ್ನು ಕೊಡ್ತಾ ಇದೆ. ಕಲಿಕೆಯಲ್ಲಿ ಹಸಿವು ಅನ್ನೋದು ಯಾವತ್ತೂ ಅಡ್ಡಿ ಆಗಬಾರ್ದು ಅಂತ ಹೇಳಿ ಎಸ್.ಎಂ. ಕೃಷ್ಣ ಅವರು ಈ ಯೋಜನೆಯನ್ನು ಜಾರಿಗೆ ತಂದಿದ್ದು. ಸೊ ಇವತ್ತಿಗೂ ಈ ಯೋಜನೆಯಿಂದಾಗಿ ತುಂಬ ಬಡವರಿಗೆ ಸಹಾಯ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಯಶಸ್ವಿನಿ ಯೋಜನೆ ಇರ್ಬೋದು, ಹಾಗೆಯೇ ಸ್ತ್ರೀ ಶಕ್ತಿ ಸಂಘಗಳು ಮಹಿಳೆಯರಿಗೆ ಸೊ ಇವತ್ತು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ
ಅಥವಾ ಆರ್ಥಿಕ ನೆರವು ಬೇಕಾದಾಗ ಸಾಲವನ್ನು ಪಡ್ಕೊಳ್ಳೋದಕ್ಕೆ ಈ ಸ್ತ್ರೀ ಶಕ್ತಿ ಸಂಘಗಳು ಬಹಳ ನೆರವಾಗಿ ನಿಂತಿವೆ. ಇಂತಹ ಯಶಸ್ವಿ ಯೋಜನೆಗಳನ್ನು ರಾಜ್ಯಕ್ಕೆ ಪರಿಚಯಿಸಿದಂಥ ಧೀಮಂತ ನಾಯಕ ಮರಳಿ ಬಾರದ ಊರಿಗೆ ಪಯಣವನ್ನು ಬೆಳೆಸಿದ್ದಾರೆ. ಮಿತಭಾಷಿಯಾಗಿದ್ರು, ಬಹಳಷ್ಟು ಆಲೋಚನೆಗಳಿಂದ ಮಾತಾಡ್ತಾ ಇದ್ರು ಎಸ್.ಎಂ. ಕೃಷ್ಣ ಅವರು. ಕ್ಲಾಸ್ ಆಗಿದ್ರು ಕೂಡ ಒಬ್ಬ ಮಾಸ್ ಲೀಡರ್ ಆಗಿದ್ರು ಎಸ್.ಎಂ. ಕೃಷ್ಣ ಅವರು. ಇಂತಹ ನಾಯಕನಿಗೆ ಇದೀಗ ಕಣ್ಣೀರ ವಿದಾಯವನ್ನ ಹೇಳುವಂತ ಸಮಯ. ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿ ಇದೀಗ ಅಂತಿಮ ಯಾತ್ರೆ ಸಾಗ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಸೋಮನಹಳ್ಳಿಯಿಂದ ಬೆಂಗಳೂರು, ಬೆಂಗಳೂರಿಂದ ಅಮೆರಿಕ, ಮತ್ತೆ ಬೆಂಗಳೂರಿಗೆ ಬಂದು ಪ್ರಪಂಚವೇ ಬೆಂಗಳೂರನ್ನ ತಿರುಗಿ ನೋಡುವಂತೆ ಮಾಡಿದಂಥ ಖ್ಯಾತಿ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲುತ್ತೆ. ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿ ಇದೀಗ ಅಂತಿಮ ಯಾತ್ರೆ ಸಾಗಿ ಹೋಗ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಹುಟ್ಟೂರಿನತ್ತ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಸಾಗಿ ಹೋಗ್ತಾ ಇದೆ. ಮತ್ತದೇ ಬೇರಿಗೆ ಅಂತ ಹೇಳ್ತೀವಲ್ಲ, ನಮ್ಮ ಮೂಲಕ್ಕೆ ನಾವು ವಾಪಸ್ ಹೋಗಬೇಕು ಅಂತೇಳಿ, ಅದರಂತೆ 6 ದಶಕಗಳ ಕಾಲ ಸುದೀರ್ಘ ರಾಜಕಾರಣ ಮಾಡಿ ವಿವಿಧ ಯೋಜನೆಗಳನ್ನು ತಂದು ಕರ್ನಾಟಕವನ್ನು, ಅದರಲ್ಲೂ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಎಷ್ಟೋ ಜನರಿಗೆ ರಾಜಕೀಯ ಗುರುವಾಗಿ ಸಲಹೆ ಸೂಚನೆಗಳನ್ನು ಕೊಡ್ತಾ ತಮ್ಮ ಪಯಣವನ್ನು ಮುಗಿಸಿ ಇದೀಗ ಮತ್ತೆ ತಮ್ಮ ಮೂಲಕ್ಕೆ, ಅಂದರೆ ತಮ್ಮ ಬೇರೆಲ್ಲಿದೆ ಅಲ್ಲಿಗೆ ಕೃಷ್ಣ ಅವರ ಪಯಣ ಸಾಗಿ ಹೋಗ್ತಾ ಇದೆ. ಇದೀಗ ಅವರಿಗೆ ಬೀಳ್ಕೊಡುವಂತ ಸಮಯ. ಚಾಲುಕ್ಯ ಸರ್ಕಲ್, ಅಲ್ಲಿಂದ ಮಹಾರಾಣಿ ಕಾಲೇಜ್ ಜಂಕ್ಷನ್, ತದನಂತರ KR ಸರ್ಕಲ್, ಕಾರ್ಪೊರೇಷನ್ ಸರ್ಕಲ್, ಮಾರ್ಕೆಟ್ ಫ್ಲೈಓವರ್, ಸ್ಯಾಟಲೈಟ್ ಬಸ್ ನಿಲ್ದಾಣ, ನಾಯಂಡಹಳ್ಳಿ ಜಂಕ್ಷನ್, ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಸೋಮನಹಳ್ಳಿ, ಈ ಮಾರ್ಗವಾಗಿ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇದೆ. ಈ ಅಂತಿಮ ಯಾತ್ರೆಯ ಕ್ಷಣಗಳನ್ನು ಮತ್ತಷ್ಟು ತೋರಿಸ್ತೀವಿ ಚಿಕ್ಕದೊಂದು ವಿರಾಮ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಇದೀಗ ಮಹಾರಾಣಿ ಕಾಲೇಜ್ ಬಳಿಯಲ್ಲಿ ಸಾಗಿ ಬರ್ತಾ ಇದೆ, ಹುಟ್ಟೂರಿನತ್ತ ತೆರಳುತ್ತಾ ಇದೆ. ಮಿತಭಾಷಿ ಸಿಲಿಕಾನ್ ಸಿಟಿಯಾಗಿ ಮಾಡಿದಂಥ ಬೆಂಗಳೂರಿನ ಅಭಿವೃದ್ಧಿಪಡಿಸುವಲ್ಲಿ ಮಹತ್ವದ ಯೋಜನೆಗಳನ್ನು ಪರಿಚಯಿಸಿ ಬೆಂಗಳೂರನ್ನ ವಿಶ್ವದ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿ ಬೆಂಗಳೂರು ಇಷ್ಟು ಆರ್ಥಿಕವಾಗಿ ಅಭಿವೃದ್ಧಿಯಾಗೋದಕ್ಕೆ ಕಾರಣಕರ್ತರಾದಂಥ ಎಸ್.ಎಂ. ಕೃಷ್ಣ ಅವರಿಗೆ ಇದೇ ಸಿಲಿಕಾನ್ ಸಿಟಿಯಿಂದ ಅಂತಿಮ ವಿದಾಯವನ್ನ ಹೇಳುವಂಥ ಸಮಯ. ಮಂಡ್ಯ ಟು ಇಂಡಿಯಾ ಕೃಷ್ಣ ಪಥ ಯಾವ ರೀತಿ ಇತ್ತು ಅಂತ ನಿನ್ನೆಯಿಂದಲೂ ಸಾಕಷ್ಟು ಗಣ್ಯರು ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ರಾಜಕಾರಣದ ಬಗ್ಗೆ, ಅವರ ಆಲೋಚನೆಗಳ ಬಗ್ಗೆ, ಅವರ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿದಂಥ ವ್ಯಕ್ತಿ ಮರಳಿ ಊರಿಗೆ ಇದೀಗ ಮೃತದೇಹವಾಗಿ ಹೋಗ್ತಾ ಇದ್ದಾರೆ. ಸೋಮನಹಳ್ಳಿವರೆಗೆ ಇದೇ ರೀತಿಯಾಗಿ ಅಂತಿಮ ಯಾತ್ರೆ ಮುಖಾಂತರ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಮಾರ್ಗ ಮಧ್ಯದಲ್ಲಿ ಈ ತೆರೆದ ವಾಹನದ ಮುಖಾಂತರ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡ್ಕೊಳ್ಬೋದು, ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಕಣ್ಣೀರಿನ ವಿದಾಯವನ್ನು ಕುಟುಂಬಸ್ಥರು ಹೇಳಿ ಕಳಿಸಿದ್ದಾಯಿತು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿರುವಂಥ ಒಬ್ಬ ಕ್ಲಾಸ್ ಲೀಡರ್ ಎಸ್.ಎಂ. ಕೃಷ್ಣ ಅವರಿಗೆ ಸಾರ್ವಜನಿಕರು ಕೂಡ ಅಂತಿಮ ನಮನವನ್ನು ಹೇಳುವಂಥ ಸಮಯ.